Athni Taluk is located at the Karnataka-Maharashtra border in Belgaum district. Athni consists of 141 villages and 52 panchayats. The population of Athni Taluk is around 13,000, in which 7,000 are male and 6,000 are female. And 14% of the population is under 6 years of age, says Population Census 2011. People in Athni Taluk are migrating to Maharashtra in search of jobs due to drought. The drought has hit phenomenally in the northern part of Taluk, while the southern part is comparatively greener as the river Krishna flowing through this part provides water to this area. Due to this reason, the drought has not been affecting the population of this area. Shortage of rainfall and failure of bore wells is one of the biggest reasons for this migration. People travel around 100 to 200 kilometers in search of jobs. ಮಳೆ ಕೆಲಸ ಇಲ್ಲ ಬೆಳೆ ಇರೋ ಟೈಮ್ದಾಗ ಹಿಂಗೆ ಕಂಪ್ನಿಯಾಗ ಹೋಗ್ತೀವಿ ಮೇಡಮ್. ಸಾಂಗ್ಲಿ ಮ್ಯಾರೇಜ್ ಕೊಟ್ಟು ನಾವು ಕಂಪ್ನಿಯಾಗೆ ಹೋಗ್ತೀವಿ, ಸೇರ್ಪಡೆ ಆಗ್ತೀವಿ. ಮುಂದೆ ಕೆಲಸ ಬರ್ತದೆ. ಈಗ ನಾವು ಈಗ ಅಡ್ಡದ ಕಂಪ್ನಿಯಾಗ ಹೋಗ್ತೀವಿ, ಅಲ್ಲಿ 4,000 ರೂಪಾಯಿ ಕೊಡ್ತಾರೆ. ನಮ್ಮ ಫ್ಯಾಮಿಲಿ ನಮಗೆ ಜೀವನ ಉಪಜೀವನ ಮಾಡಬೇಕು ಮೇಡಮ್. ಆ ಥರ ನಾವು ಎರಡು ಒಂದು ಹುಡುಗಿ ಒಂದು ಹುಡುಗ ಐತೆ, ತಾಯಿ ತಂದೆ ಇರ್ತಾರೆ. 4 ಜನರಿಗೆ ಎಲ್ಲರಿಗೆ ಉಪಜೀವನ ಮಾಡಬೇಕಾದ್ರೆ ಎಲ್ಲರೂ ಹೋಗಬೇಕಾಗುತ್ತೆ. ನಾವು ಸಾಂಗ್ಲಿ ಮ್ಯಾರೇಜ್ ಈ ಸೈಡ್ ಹೋಗ್ತೀವಿ. ನಾವು ಮಹಾರಾಷ್ಟ್ರಕ್ಕೆ 15 ವರ್ಷ ಆತ್ರಿ. ಮಹಾರಾಷ್ಟ್ರಕ್ಕೆ ನಾವು ದಂಧ್ಯಾಕ್ ಹೋಗ್ತೀವಿ. ಆಮೇಲೆ ಇಲ್ಲಿ ವಡ್ರು ಅದಾರು, ಹರಿಜನರು ಅದಾರು, ಸಮಗಾರ ಅದಾರ್ರಿ, ಎಲ್ಲಾರು ಅದಾರ. ಆಮೇಲೆ ಗೌಂಡ್ರಿಗೆ ಗೌಂಡ್ರಿಗೆ ದಗದಿಲ್ಲ, ಹೆಣ್ಮಕ್ಳಿಗೆ ಇಲ್ಲ. ಇಲ್ಲಿ ಹರಿಜನರ ಪೈಕಿ ಒಂದು 100 ಜಾತಿ ಐತ್ರಿ ಇಲ್ಲಿ. ಆಮೇಲೆ ಇಲ್ಲಿ ಅಂತೂ ಕೆಲಸನ ಇಲ್ರಿ. ಎರಡೋಲಿ, ಅರಗ, ಬೇಡಗ, ಮೋಳೆ, ಐನಾಪುರ, ಮತ್ತು ಆಮೇಲೆ ಮತ್ತು ಇದು ಗೌಟ, ಇದೆಲ್ಲ ನಾವು ಕೆಲ್ಸಕ್ಕೆ ತಿರುಗ್ತೀವ್ರಿ. ಅತ್ನಿಗಿ, ಕಾತ್ರಾಳ, ಶಿನಾಳ ಇವೆಲ್ಲ ನಾವು ಹೊಟ್ಟೆ ತುಂಬ್ಕೊಳಕ ಸಣ್ಣ ಸಣ್ಣ ಮಕ್ಕಳ ಬಿಟ್ಟು ಚತ್ತನ ಬಿಟ್ಟು ಸಾಯಂಕಾಲದ 8 ಗಂಟೆಗದ ಮನೆಗೆ ಬರ್ತೀವಿ. ನಮ್ಮ ಅತ್ನಿ ತಾಲೂಕಿನಾಗ ನಮ್ಮ ಸಿಬ್ಬಂದಿ ಸರ್ವೆ ಮಾಡಿದ ಪ್ರಕಾರ 21,411 ನಮ್ಮ ಫಾರ್ಮರ್ಸ್ಗೆ ಡಾಟ್ ಬರಗಾಲದಿಂದ ಇದು ಬೆಳೆ ಬೆಳೆದಕ್ಕೆ ಬಂದು ಸರ್ವೆ ಮಾಡಿದ್ದಾರೆ. 11.16 ಕೋಟಿ ಇದು ಬಂದಿತ್ತು. ಈಗ ಪರಿಹಾರಧನ ಅನುದಾನ ಬಂದಿತ್ತು. ಅದರಲ್ಲಿ ಈಗ 8,66 ಲಕ್ಷ ಈಗಾಗಲೇ ಹಂಚಿಕೆ ಆಗಿದೆ. ಬೆಳೆ ಹಾನಿ ದುಡ್ಡು ಬಂದಿದೆಯಾ? ಇನ್ನೂ ಬಂದಿಲ್ಲ ಮೇಡಮ್. ಏನೋ ಒಂದು 2 ತಿಂಗಳಾಯ್ತು. ಇವಾಗ ಬೆಳೆಯನ್ನು ಮುಗಿದ್ವಲ್ಲ, ಅವಾಗ ಫೋಟೋ ತೆಗೆದುಕೊಂಡು ಹೋಗಿದ್ದಾರೆ. ತಾಲೂಕಿನ ಬ್ಯಾಂಕಲ್ಲಿ ಏನೋ ಜಮಾ ಇದೆ ಅಂತೆ, ರೈತರ ಕೈಗೆ ಇನ್ನೂ ಬಂದಿಲ್ಲ. Farmers avoid applying for crop insurance because of its complicated procedure. The Agriculture Department of Athni recorded 10 cases of farmer suicide the year 2014-2015 alone. The major reason of this is their inability to repay loans and severe crop loss. ಲೋನ್ ಏನು ಒಟ್ಟು ಕೊಡಂಗಿಲ್ಲ, ಕೊಟ್ಟರು ಭೀ ಅದನ್ನು ಸಾಲ ತೀರಿಸೋದಾಗಿಲ್ಲ. ಮತ್ತು ರೈತರು ಅದು ಸಾಲ ಬಗ್ಗೆ ಯಾರು ಗೌರ್ಮೆಂಟ್ ಇದನ್ನು ಮಾಡ್ಕೋರು. 10-15 ಲಕ್ಷ ಲೋನ್ ಐತಿ, ಅದನ್ನು ಯಾರು ಸಬ್ಸಿಡಿ ಮಾಡೋರು ಏನೂ ಇಲ್ಲ. ದ್ರಾಕ್ಷಿದಿಂದ ಮಳೆಯಾಗಿ ಲಾಸ್ ಆಗೈತಿ. ಕಬ್ಬು ಭೀ ಏನೂ ಮೇಳಿಲ್ಲ, ಮಳೆ ಭೀ ಇಲ್ಲ. ಎಲ್ಲ ಈಗ ಮಾಲ್ ಬಂದು ಈಗ ನೀರಿಲ್ದಕ್ಕೆ ಇದು ಹೋಗ್ತೈತಿ. ಇನ್ನು 15 ದಿವಸ ಬಿಸಿಲಿಗೆಲ್ಲ ಬಾಧ ಆಗ್ತೈತಿ. ಒಂದು 10 ಲಕ್ಷ ಬ್ಯಾಂಕ್ ಲೋನ್ ಐತಿ ಅಂತ ಉಳ್ಕಿದೆಲ್ಲ ಬೇರೆ ಕಡೆ 10 ರಂಗ ಬಡ್ಡಿ ಹಂಗೆ ತೆಗೆದು ಅದನ್ನು ಸಾಲನ ತೀರಿಸೋದಾಗಿಲ್ಲ. 15 ಲಕ್ಷ ಲೋನ್ ಐತಿ ಟೋಟಲ್. ದ್ರಾಕ್ಷಿದಾಗ ಏನರ ಇಲ್ಲಂದ್ರೂ 5 ಲಕ್ಷದಿಂದ 6 ಲಕ್ಷ ಲಾಸ್ ಐತಿ. Narega, a scheme that provides employment, has not been implemented in all the villages. Not all the villages of the Athni Taluk have been able to make the most of this scheme. ನರೇಗಾ ಇನ್ನೂ ಇಲ್ಲಿ ಸ್ಟಾರ್ಟ್ ಆಗಿಲ್ಲ. ಬಟ್ ನರೇಗಾ ಯೋಜನೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅದಕ್ಕೋಸ್ಕರ ಈ ಸಂಬರ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಜನರೇ ಎಲ್ಲ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಿದ್ದಾರೆ. People travel around 2 to 3 kilometers to suffice their need of drinking water. Athni faces severe water crisis during the month of March to May. ಮುಂದೆ 1 ತಿಂಗಳ ನಂತರ ದನಗಳಿಗೆ ಮೇವು ಸಿಕ್ಕಲ್ಲ, ಕುಡಿಲಿಕ್ಕೆ ನೀರು ಸಿಕ್ಕಲ್ಲ. ತುಂಬ ಕಷ್ಟ ಇದೆ. The drought has also led to the unavailability of sufficient fodder for the animals. A single cow requires fodder of around 20 kilograms per day. Farmers are forced to sell their cattle since it is not affordable to buy fodder worth rupees 2 kilogram. The number of animals affected by the drought conditions is as high as 14,000. Goshala that was planned to be opened for the cattle is yet on papers. The Taluk Panchayat has made yet another promise of opening Goshala in the upcoming month. ಗೋಶಾಲೆ ಈಗಾಗಲೇ ನಾವು 1-2 ಕಡೆ ತೆರೀಬೇಕಾಗಿತ್ತು. ಕಕ್ಮರಿ ಮತ್ತು ನಮ್ಮ ಯಾವುದದು
ಇದಕ್ಕೆ. ಆದರೆ ಈಗ ಇಲೆಕ್ಷನ್ ಇರೋದರಿಂದ ZP ಮತ್ತು TP ಇಲೆಕ್ಷನ್ ಇರೋದರಿಂದ ಈ ಇಲೆಕ್ಷನ್ ಪ್ರಕ್ರಿಯೆ ನಾಳೆ 23ಕ್ಕೆ ಮುಗಿದು ಸರ್ ನಮ್ಮ 24-25 ತಾರೀಕು ಎಲ್ಲ ಮುಗಿದು ಹೋಗ್ತದೆ, ಎಲ್ಲ ಕಂಪ್ಲೀಟಾಗಿ ಮುಗಿದೈತೆ. ಅದೇ ಮುಗಿದ ನಂತರ ನಾವು ಎರಡು ಕಡೆ ನಾವು ಸ್ಟಾರ್ಟ್ ಮಾಡ್ತೇವೆ. ಇದು ಮೇವು ಇರಲಿಲ್ಲ, ಇಲ್ಲಿ ಮೇವು ಎತ್ಗಳಿಗೆ ಮೇವು ಅದು ಬೇಕಿರಲ್ಲ, ದನಗಳು ಮೇವು ಇಲ್ಲ. ಈಗ ಸೋಮವಾರ ಎಮ್ಗಳಿಗೆ ವಾಡಿ ಸಿಗ್ತಿಲ್ಲಾಗಿದ್ರಿ ಇಲ್ಲಿ ನಾವು ಇಲ್ಲಿ ಇದಕ್ಕೆ ಗೈನಾಪುರ ಮೂಳೆ ಹೋಗಿ. Basaveshwara lift irrigation scheme was proposed to overcome issues of water crisis, but the delay in its implementation has left farmers hopeless. Basaveshwara lift irrigation was proposed in 2005 to redeem the water crisis in the drought-affected regions of Athni. The scheme considered 22 villages of northern Athni. The proposal was to carry water from Krishna River, located in the southern part of Athni, to the northern part. Total amount estimated in the year 2013 was around 11,000 crore, but the state government did not declare this in the state budget due to lack of funds. Later, the revised estimated amount in 2015 was 13,000 crore. According to the Irrigation Department, an advance amount of 30 crore has been released by the state government to start the work. The total area to be irrigated is 27,000 hectares. They are waiting for more funds to be released so that they can start the work. ಈಗ ಎಷ್ಟೋ ವರ್ಷ ಆಯ್ತು ಬಸವೇಶ್ವರ ಯಾತ್ರೆ ನೀರಾವರಿ ಮಂಜೂರು ಮಾಡ್ತೀವಿ ಅಂತೇಳಿ ಇನ್ನೂ ತಗತ್ತ ಬಸವೇಶ್ವರ ಯಾತ್ರೆ ನೀರಾವರಿ ಮಂಜೂರು ಮಾಡಿಲ್ಲ. ಈ 2-3 ತಿಂಗಳಿಂದ ಅಥಣಿಯಲ್ಲಿ ನಾವು ಎಲ್ಲರೂ ಮೋರ್ಚಾ ತೆಗೆದು ಉಪೋಷಣೆ ಮಾಡಿದ್ದೀವಿ 21 ದಿವಸ ಮಾಡಿದ ನಂತರ ಈ 26 ಜನವರಿ ಅಥವಾ 14 ಜನವರಿ ಒಳಗೆ ನಾವು ಅಡಗಲ್ ಸಮಾರಂಭ ಬಸವೇಶ್ವರ ಯಾತ್ರೆ ನೀರಾವರಿ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನೂ ಮಟ್ಟ ಅಡಗಲ್ ಸಮಾರಂಭ ಮಾಡಿಲ್ಲ. ಬಸವೇಶ್ವರ ಯಾತ್ರೆ ನೀರಾವರಿ ಎಲ್ಲೈತಿ ಇದು ಗೊತ್ತಿಲ್ಲ. ಕೋಡ್ ಆಫ್ ಕಂಡಕ್ಟ್ ಇರೋ ಕಾರಣದಿಂದ ಡಿಲೇ ಆಗಿದೆ. ಆಫ್ಟರ್ 25th ನಮ್ಮ ಕನ್ಸರ್ನ್ ಮಿನಿಸ್ಟರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ವೇಟ್ ಮಾಡಬೇಕು. The farmers in Athni rely on Basaveshwara lift irrigation project. It is their last resort to the drought that they have been facing for many years.